ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. 8 ವರ್ಷ ದಾಟಿದ್ರೆ ಮಕ್ಕಳು ಶಾಲೆಗೆ ಅರ್ಹರಲ್ಲ. ಇಷ್ಟು ವರ್ಷ ಶಿಕ್ಷಣ ಇಲಾಖೆ, ಪೋಷಕರು, ಶಾಲೆಗಳು ಹಾಗೂ ಸರ್ಕಾರದಲ್ಲಿ ಒಂದು ಗೊಂದಲ ಇತ್ತು. 1ನೇ ತರಗತಿಗೆ ಮಕ್ಕಳನ್ನ ಸೇರಿಸಬೇಕಂದ್ರೆ ಆ ಮಕ್ಕಳಿಗೆ ಯಾವ ಏಜ್ ಆಗಿರಬೇಕು, ಎಷ್ಟು ವರ್ಷ ಇದ್ರೆ ಆ ಮಕ್ಕಳನ್ನ ನಾವು 1ನೇ ತರಗತಿಗೆ ತಗೊಳ್ಬಹುದು ಅನ್ನೋ ರೀತಿಯಾಗಿ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ಸರ್ಕಾರ ಈಗ ತೆರೆ ಎಳೆದಿದೆ. 8 ವರ್ಷ ಆದ್ಮೇಲೆ ಮತ್ತೆ ಮಕ್ಕಳನ್ನ ಸೇರಿಸಿದ್ರೆ ಆ ಮಕ್ಕಳನ್ನ ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತ ಸಹ ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ LKG, UKG ಮತ್ತೆ 1ನೇ ತರಗತಿಗೆ ಯಾವ ಏಜ್ ಅಲ್ಲಿ ನಾವು ಮಕ್ಕಳನ್ನ ಸೇರಿಸಬಹುದು? ಶಾಲೆ ಪ್ರಾರಂಭ ಆಗೋದೇ LKG, UKG ಇಂದ. 4 ರಿಂದ 6 ವರ್ಷ ಇರುವಂತಹ ಮಕ್ಕಳನ್ನ LKG, 5 ರಿಂದ 6 ಇರುವಂತಹ ಮಕ್ಕಳನ್ನ UKGಗೆ ಹಾಗೂ 6 ರಿಂದ 8 ವರ್ಷದ ಒಳಗಿರುವಂತಹ ಮಕ್ಕಳನ್ನ 1ನೇ ತರಗತಿಗೆ ಸೇರಿಸಬಹುದು ಅನ್ನೋ ರೀತಿಯಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾದ್ರೆ 8 ವರ್ಷ ದಾಟಿದ್ರೆ ಮಕ್ಕಳನ್ನ ಶಾಲೆಗೆ ಸೇರ್ಸಕ್ಕೆ ಆಗೋಲ್ವಾ? ಸೇರಿಸಬಹುದು. ಆದ್ರೆ ಆ ಒಂದು ಏಜ್ ಏನಾಗಿರುತ್ತೆ ಆ ಏಜಿನ ಪ್ರಕಾರ 2 ಅಥವಾ 3ನೇ ತರಗತಿಗೆ ಮಾತ್ರ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಳ್ತಾರೆ. ಮತ್ತು ಆ ಮಕ್ಕಳನ್ನ ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತ ಸಹ ಸರ್ಕಾರ ಆದೇಶಿಸಿದೆ. ಈಗ ಏನಾಗಿದೆ ಅಂದ್ರೆ LKG, UKG ಇಂದ ಏನು ಮಕ್ಕಳು ಕಲ್ತಿರ್ತಾರೆ ಆ ಒಂದು ಮಕ್ಕಳ ಎಜುಕೇಶನ್ ಮುಂದೆ ಹೊರಟೋಗಿರುತ್ತೆ. ಮತ್ತೆ ನಾವು ಪೋಷಕರು 2ನೇ ಕ್ಲಾಸಿಗೆ ನಮ್ಮ ಮಕ್ಕಳನ್ನ ಡೈರೆಕ್ಟ್ ಆಗಿ ಸೇರ್ಸಕ್ ಹೋದ್ರೆ, LKG, UKGನ ಬಿಟ್ಟು ಡೈರೆಕ್ಟ್ ಆಗಿ ಸೇರ್ಸಕ್ ಹೋದ್ರೆ ಮಕ್ಕಳಿಗೆ ಮುಜುಗರ ಸಹ ಆಗುತ್ತೆ. ಅಷ್ಟು ಓದಿನ ಬಗ್ಗೆ ಸಹ ಅವರಿಗೆ ಆಸಕ್ತಿನೂ ಸಹ ಇರಲ್ಲ. ಸೊ ಹಾಗಾಗಿ ಪೋಷಕರು ಏನು ಸರ್ಕಾರ ಆದೇಶ ಹೊರಡಿಸಿದೆ ಒಂದು ಏಜ್ ಅನ್ನೋದನ್ನ, ಆ ಒಂದು ಏಜ್ಗಳಲ್ಲೇ ಮಕ್ಕಳನ್ನ ಶಾಲೆಗೆ ಸೇರಿಸೋದು ಒಳ್ಳೇದು ವೀಕ್ಷಕರೇ. ಇನ್ನು ಈ ಸರ್ಕಾರ ಆದೇಶ ಹೊರಡಿಸಿದೆಯಲ್ಲ 8 ವರ್ಷ ದಾಟಿದ್ರೆ ಅಂತ, ಮುಂಚೆ 15-16ನೇ ವಯಸ್ಸಿಗೆ ಮಕ್ಕಳು SLC ಎಕ್ಸಾಮ್ ಅನ್ನ ಬರಿತಾ ಇದ್ರು. 8 ವರ್ಷ ಅಂತ ನಾವು ಲೆಕ್ಕ ಹಾಕೊಂಡ್ರೆ ಆ ಮಕ್ಕಳು 10ನೇ ಕ್ಲಾಸಿಗೆ ಬರೋಷ್ಟರಲ್ಲಿ 19 ರಿಂದ 20 ವರ್ಷ ಆಗಿರ್ತಾರೆ. ಸರ್ಕಾರಿ ಕೆಲಸಗಳಿಗೆ ಒಂದು ವಯೋಮಿತಿ ಅನ್ನೋದಿದೆ. ಮತ್ತೆ ಇವ್ರು 10ನೇ ಕ್ಲಾಸ್ ಮುಗಿಸೋಷ್ಟ್ರಲ್ಲೇನೆ 19-20 ವರ್ಷ ದಾಟ್ಬಿಟ್ರೆ ಮತ್ತೆ ಸರ್ಕಾರಿ ಕೆಲಸಗಳು ಹೇಗೆ ಸಿಗುತ್ತೆ? ಇದು ಎಲ್ಲೋ ಒಂದು ಕಡೆ ಗೊಂದಲ ಇದೆ ವೀಕ್ಷಕರೇ. ನೋಡೋಣ ಈ ಒಂದು ವಿಚಾರವಾಗಿ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಇದಾಗಿತ್ತು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.